ಮುಂದಿನ ದಿನಗಳಲ್ಲಿ ಭಾರತ ದೇಶ ಅನ್ನೋದು ಮುಸ್ಲಿಂ ರಾಷ್ಟ್ರ ಆಗುತ್ತಾ? ಅದನ್ನ ನಾವು ತಡೆಗಟ್ಟಬೇಕು ಅಂದ್ರೆ 3ಕ್ಕಿಂತ ಹೆಚ್ಚು ಮಕ್ಕಳು ಮಾಡ್ಕೊಬೇಕು ಅಂತ. ಪ್ರದೇಶ, ಭೌಗೋಳಿಕ ಲಕ್ಷಣಗಳು, ಈ ಎಲ್ಲ ಶಿಕ್ಷಣ ಇದ್ರ ಮೇಲೆ ಆಧಾರವಾಗಿರುತ್ತೆ, ಜಾತಿ ಮತ್ತು ಮತದ ಮೇಲೆ ಅಲ್ಲ. ಸೊ ಇಳಿಕೆ ಅಥವಾ ಏರಿಕೆ ಜಾತಿ ಮತ್ತು ಮತದ ಮೇಲೆ ಅಲ್ಲ. ಈ ಎಲ್ಲ ಕಾರಣಗಳಿಗೆ ಹೆಚ್ಚು ಕಮ್ಮಿ ಆಗ್ತದೆ ಜನಸಂಖ್ಯೆ. ಇನ್ನು 25 ವರ್ಷದಲ್ಲಿ ಭಾರತ ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ. ಇಲ್ಲಿಗೆ ಶರಿಯತ್ ಕಾನೂನೆಲ್ಲ ಬರುತ್ತೆ. ಸೊ ಹಿಂದೂಗಳು ಬದುಕೋಕ್ಕಾಗೋದಿಲ್ಲ. ಇಂಥ ಹೇಳಿಕೆಯ ಬಗ್ಗೆ ಚರ್ಚೆ ಮಾಡುವ ಮತ್ತು ಪುಸ್ತಕ ಬರೆಯುವ ಪರಿಸ್ಥಿತಿ ಬಂದಿದೆಲ್ಲ. ಸೊ ನಮ್ಮ ಸ್ಪಷ್ಟವಾಗಿ ಕರಾವಳಿಯ 30 ವರ್ಷದ ಜೀವನಾನುಭವದಲ್ಲಿ ನಾನು ಹೇಳುದು, ಮತೀಯವಾದಿಗಳ ಒಳ ಒಪ್ಪಂದ ಇದೆ. ಈ ಕಟ್ಟರ್ ಮತೀಯವಾದಿಗಳಿಗೆ ಏನು ಎರಡೂ ಗುಂಪು ಇದೆ. ಈ ಎರಡೂ ಗುಂಪುಗಳ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಯಾಕೆಂದ್ರೆ ಇವರ ಅಂಗಡಿ ಬಂದಾದ್ರೆ ಅವರ ಅಂಗಡಿಯೂ ಬಂದಾಗ್ತದೆ. ವೀಕ್ಷಕರೇ ನಮಸ್ಕಾರ. ಇದೀನ.com ನ ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಈ ಸಂದರ್ಶನ ಯಾಕೆ ವಿಶೇಷ ಅಂತ ಹೇಳಿದೆ ಅಂದ್ರೆ, ಹೌದು, ನಮ್ ಜೊತೆ ಇವತ್ತೊಬ್ಬ ವಿಶೇಷ ಅತಿಥಿ ಕೂಡ ಇದ್ದಾರೆ. ನಾಳೆ ಅಂದ್ರೆ ಫೆಬ್ರವರಿ 22ನೇ ತಾರೀಕು ಇದೇ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಆ ಪುಸ್ತಕದ ಹೆಸರು ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದೇ, ಮತ್ ಅದಕ್ಕೆ ಕ್ವಶನ್ ಮಾರ್ಕ್. ಅಂದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ಭಾರತ ದೇಶ ಅನ್ನೋದು ಮುಸ್ಲಿಂ ರಾಷ್ಟ್ರ ಆಗುತ್ತಾ? ಈಗ ಆ ಪುಸ್ತಕದ ಬೆನ್ನುಡಿಯಲ್ಲಿ ಒಂದು ಮಾತನ್ನ ಬರ್ತಿದ್ದಾರೆ. ಆ ಪುಸ್ತಕದ ಕರ್ತೃ MG ಹೆಗಡೆ ಅವರು. ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ನ ಅಧ್ಯಕ್ಷರಾಗಿರುವಂತಹ ಮೋಹನ್ ಭಾಗವತ್ ಅವರೇ ಹೇಳ್ತಾರೆ, 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ, ಈ ದೇಶ ಮುಸ್ಲಿಂ ರಾಷ್ಟ್ರ ಆಗ್ಬಿಡತ್ತೆ. ಅದನ್ನ ನಾವು ತಡೆಗಟ್ಟಬೇಕು ಅಂದ್ರೆ 3ಕ್ಕಿಂತ ಹೆಚ್ಚು ಮಕ್ಕಳು ಮಾಡ್ಕೊಬೇಕು ಅಂತ. ಸೊ ನಾನೇನು ಈ ಸಂದರ್ಶನ ವಿಷಯ ಅಂದೆ ಅನ್ನೋದಕ್ಕೆ, ಈ ಪುಸ್ತಕವನ್ನ ಬರೆದಿರುವಂತ ವ್ಯಕ್ತಿ MG ಹೆಗಡೆ ಅವರು ಮೂಲತಃ RSS ನ ಕಾರ್ಯಕರ್ತರಾಗಿದ್ರು. RSS ನ ಸಾಹಿತ್ಯ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಕಟ್ಟರ್ ಹಿಂದುತ್ವವಾದಿಯಾಗಿದ್ದಂತಹ ಅವರು ಈಗ ಅದನ್ನ ವಿರೋಧಿಸಿ 3 ದಶಕಗಳಿಂದ ಹೋರಾಟಗಳನ್ನು ನಡೆಸಿಕೊಂಡಿರೋರು, ಮತೀಯವಾದಗಳನ್ನ ವಿರುದ್ಧ ಹೋರಾಟ ಮಾಡ್ತಾ ಬಂದಿರೋರು. ಅವರದೇ ಪುಸ್ತಕ ನಾಳೆ ಬಿಡುಗಡೆ ಆಗ್ತಾ ಇದೆ, ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದೇ ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ನಾನು ನಿಮ್ಮ ಗಮನಕ್ಕೆ ತರಲೇಬೇಕನ್ಸುತ್ತೆ. ಇದೇ 27ನೇ ತಾರೀಕು ಕೇರಳ ಸ್ಟೋರಿ 2 ಅನ್ನುವ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. 2 ವರ್ಷದಿಂದ ಬಂದಿದ್ದ ಸಿನಿಮಾ ಈಗ ಪಾರ್ಟ್ 2 ಆಗಿ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಆ ಟ್ರೈಲರ್ ನಲ್ಲಿ ಒಂದು ಮಾತಿದೆ, ಇನ್ನು 25 ವರ್ಷದಲ್ಲಿ ಭಾರತ ಮುಸ್ಲಿಂ ರಾಷ್ಟ್ರ ಆಗ್ಬಿಡುತ್ತೆ, ಇಲ್ಲಿಗೆ ಶರಿಯತ್ ಕಾನೂನೆಲ್ಲ ಬರುತ್ತೆ. ಸೊ ಹಿಂದೂಗಳು ಬದುಕೋಕ್ಕಾಗೋದಿಲ್ಲ. ಈ ರೀತಿಯ ಒಂದು ರೀತಿಯಲ್ಲಿ ಪ್ರೊಪಗಂಡ ತುಂಬಿರುವಂತ ಸಿನಿಮಾಗಳು, ಪ್ರೊಪಗಂಡ ತುಂಬಿರುವಂತ ಮಾತುಗಳು, ದೇಶದ ಪ್ರಧಾನ ಮಂತ್ರಿಯಿಂದ ಹಿಡಿದು ಬಿಜೆಪಿಯ ಮತ್ತು ಸಂಘ ಪರಿವಾರದ ಅನೇಕರು ಈ ರೀತಿಯ ಮುಸ್ಲಿಂ ದ್ವೇಷ ರಾಜಕಾರಣವನ್ನ ಮಾಡ್ತಿರೋದು ಕಳೆದ 10-12 ವರ್ಷಗಳಿಂದ ಬಹಳ ವ್ಯಾಪಕವಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಮತ್ತು ಈಗ 13 ವರ್ಷದಿಂದ ಈ ದೇಶದಲ್ಲಿ ನಡೀತಿರುವಂತ ಬೆಳವಣಿಗೆಗಳು, ಮುಸ್ಲಿಮರನ್ನ ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿ ಅವ್ರನ್ನ ಹತ್ಯೆ ಮಾಡಲಾಗಿದ್ದು, ಅವರ ವ್ಯಾಪಾರಗಳಿಗೆ ಅವರು ವ್ಯಾಪಾರ ಮಾಡ್ತಿರುವಂತ ಜಾಗಗಳನ್ನ ಧ್ವಂಸ ಮಾಡಿದ್ದು, ಈ ಎಲ್ಲಾ ಘಟನೆಗಳು ಮತ್ತೆ ಇವ್ರು ಬರ್ತಿರುವಂತ ಪುಸ್ತಕ ಯಾಕೆ ಮಹತ್ವ, ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡೋಣ. ಇವತ್ತು ನಮ್ ಜೊತೆ ಅದೇ ಅತಿಥಿ ಆಗಿರುವಂತ MG ಹೆಗಡೆ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನೀವು ಮೂಲತಃ RSS ನಲ್ಲಿದ್ದವರು, ನೀವು ಬಾಲ್ಯದಲ್ಲಿ RSS ನ ನೋಡ್ತಾ ಬಂದಿರೋರು, ಮತ್ತೆ ಅದರ ಸಾಹಿತ್ಯ ವೇದಿಕೆಗಳಲ್ಲಿ ಕೆಲಸ ಮಾಡಿರೋರು, RSS ನ ಸಾಹಿತ್ಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋರು, ಅದನ್ನ ವಿರೋಧಿಸಿ ಬಂದಿದ್ದೀರಾ. ಈಗ ಒಂದು 3 ದಶಕದಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಮತೀಯವಾದದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಈ ಪುಸ್ತಕವನ್ನ ಈ ದಿನಗಳಲ್ಲಿ ಯಾಕೆ ಬರಿಬೇಕು ಅಂತ ನಿಮ್ಗೆ ಅನಿಸ್ತು ಸರ್? ಈಗ ನಾನು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೇನೆ, ಇತ್ತೀಚೆಗೆ ಹಿಂದೂಗಳೇ ಜನಸಂಖ್ಯೆ ಹೆಚ್ಚು ಮಾಡಿಕೊಳ್ಳಿ, 3 ಮಕ್ಕಳನ್ನು ಮಾಡಿ, 8 ಮಾಡಿ, 10 ಏನೇನೋ ಸ್ಟೇಟ್ಮೆಂಟ್ಗಳನ್ನ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಇದು ಕೆಲವರು ಅವ್ರು ಹೇಳಿದ ಕೂಡಲೇ ಯಾರು 3 ಮಕ್ಕಳನ್ನ 6 ಮಕ್ಕಳನ್ನ ಮಾಡಿಕೊಳ್ತಾರ, ಅವ್ರು ಹೇಳಿಕೊಳ್ತಾರೆ ಅಂತ. ವಿಷಯ ಅದಲ್ಲ. ಈಗ ನೋಡಿ, ಸಿನಿಮಾ ಕೂಡ ಅದು ಬರ್ತದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆ ಸಿನಿಮಾದ ಮೊದಲ ವಾಕ್ಯವೇ ಅದು ಇದೆ, 25 ವರ್ಷದಲ್ಲಿ ಮುಸ್ಲಿಂ ಅಂದ್ರೆ. ಅದು ಆಗ್ತದೆ ಹೋಗ್ತದೆ ಹೇಳುದು ಒಂದು ಭಾಗ, ಆದರೆ ಅದು ಸಮಾಜದಲ್ಲಿ ಉಂಟು ಮಾಡುವ ಪರಿಣಾಮ ಏನಂದ್ರೆ, ಒಂದು ಪರಸ್ಪರ ಸಮುದಾಯಗಳ ನಡುವೆ ಸಂಶಯ ಹುಟ್ಲಿಕ್ಕೆ ಶುರುವಾಗ್ತದೆ, ಭಯ ಸ್ಟಾರ್ಟ್ ಆಗ್ತದೆ, ಅವಿಶ್ವಾಸ ನಿರ್ಮಾಣ ಆಗ್ತದೆ. ಇದು ಸಣ್ಣ ಮಟ್ಟಿಗೆ ಸಣ್ಣ ಪುಟ್ಟ ಗಲಾಟೆ ಆಗುವಾಗ ಅದು ದ್ವೇಷ ಮತ್ತು ಹಿಂಸೆಗೆ ಪ್ರಚೋದನೆಯನ್ನ ಕೊಡ್ತದೆ.
ಮತ್ತು ಹಿಂದೂ ಹಾಗೂ ಹ್ಮ್ ಮುಸ್ಲಿಂ ಸಮುದಾಯದ ನಡುವೆ ಕಂದಕ ದೊಡ್ಡದಾಗ್ತಾ ಹೋಗ್ತದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಕಾರಣಕ್ಕೆ ನಾವು ಅವರ ಹೇಳಿಕೆಗಳನ್ನ ನಿರ್ಲಕ್ಷ್ಯ ಮಾಡಿಕೊಂಡು ಅದೇನಾಗುದಿಲ್ಲ ಅಂತ ಹೇಳಿ ಕೂತ್ಕೊಂಡ್ರೆ ಅಪಾಯ. ಅದಕ್ಕೆ ಕೌಂಟರ್ ಆಗಿ ಸತ್ಯವನ್ನ ನಾವು ಜನರಿಗೆ ಹೇಳಿದ್ದೇವೆ. ಅದಕ್ಕೋಸ್ಕರ ನನಗೆ ಒಂದು ಡೌಟ್ ಬಂತು. 25 ವರ್ಷ ಬಂದಿದೆ, ಇವರ ಸಂಖ್ಯೆ ಹಿಂದೂಗಳಿಗಿಂತ ಜಾಸ್ತಿ ಆಗಿದೆ, ಹೇಗೆ, ಯಾವ ಲೆಕ್ಕ? ನಾನು BA ಯಲ್ಲಿ ನಮ್ಗೆ ಡೆಮೋಗ್ರಫಿ, ಜನಸಂಖ್ಯಾಶಾಸ್ತ್ರ ಸಬ್ಜೆಕ್ಟ್ ಇತ್ತು. ಹಾಗಾಗಿ ನನಗೆ ಅದು ಸ್ವಲ್ಪ ಅಂದಾಜಿದೆ. ಇದು ಹೇಗೆ ಅಪ್ಪ ಆಗುದು ಅಂತ. ಅದಕ್ಕೆ ನಾನು ಒಂದು ಸ್ಟಡಿ ಮಾಡಿ, ಬ್ರಿಟಿಷ್ ಕಾಲದ ಜನಗಣತಿಯಿಂದ ಹಿಡಿದು ಇನ್ನು 100 ವರ್ಷದ ನಂತರದ ವೈಜ್ಞಾನಿಕ ಅಂಕಿಅಂಶಗಳನ್ನಿಟ್ಟು ನೋಡ್ತಾ ಹೋಗುವಾಗ ಇದು ಅತ್ಯಂತ ಅಪ್ರಬುದ್ಧ ಮತ್ತು ಅತಿ ಸುಳ್ಳು ಹೇಳಿಕೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಅದನ್ನ ಪುಸ್ತಕ ಮಾಡಿಯೇ ಬಿಡುಗಡೆ ಮಾಡುದು ಅಂತ ಡಿಸೈಡ್ ಮಾಡಿ. ಸರ್, ಈಗ RSS ನ ಏನು ಅಧ್ಯಕ್ಷರಾಗಿರುವಂತಹ ಮೋಹನ್ ಭಾಗವತ್ ಇಂದ ಹಿಡಿದು ಪ್ರಧಾನಮಂತ್ರಿಗಳು ಸಹ ಹೇಳಿದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ, ಮತ್ತೆ ಬಿಜೆಪಿ ಮತ್ತು ಸಂಘ ಪರಿವಾರದವರು ಅನೇಕ ಸಂದರ್ಭಗಳಲ್ಲಿ ಮುಸ್ಲಿಂ ರಾಷ್ಟ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಮುಸ್ಲಿಂ ಅವರು 3-4 ಮಕ್ಕಳನ್ನ ಮಾಡ್ಕೊಂತಾರೆ, ಅತಿ ಹೆಚ್ಚಾಗಿ ಜನಸಂಖ್ಯೆಯನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ ಅವರು ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ನೀವು ಯಾವ ದಾಖಲೆಗಳ ಆಧಾರದ ಮೇಲೆ ಈ ಮುಸ್ಲಿಂ ರಾಷ್ಟ್ರ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ? ನೋಡಿ, ಜನಸಂಖ್ಯಾಶಾಸ್ತ್ರ ಡೆಮೋಗ್ರಫಿಯನ್ನ ನಾವು ಅದು ವೈಜ್ಞಾನಿಕವಾದ ಒಂದು ವಿಶ್ಲೇಷಣೆ. ಅದನ್ನ ಬ್ರಿಟಿಷ್ ಕಾಲದ ಜನಗಣತಿಯಿಂದ ಹಿಡಿದು 2012ರವರೆಗೆ ಜನಗಣತಿ ಅಧ್ಯಯನ ಮಾಡಬೇಕು. ಮತ್ತು ಫರ್ಟಿಲಿಟಿ ರೇಟ್, ಸಂತಾನೋತ್ಪತ್ತಿ ದರ ಒಂದು ಮಹಿಳೆಗೆ ಎಷ್ಟು ಅಂತ ಅದು ಸೈನ್ಸ್, ಅದನ್ನು ಯಾರು ರಿಜೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಮೊದಲು ಹಿಂದೂಗಳಿಗೂ ಕೂಡ ಒಂದು 25 ವರ್ಷದ, ಈಗ ನಾವೆಲ್ಲ 8-10 ಮಕ್ಕಳೇ ನಮ್ಮ ತಂದೆ ತಾಯಿಯಂದಿರಿಗೆ. ಹಿಂದೂಗಳಲ್ಲೂ, ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ನರಲ್ಲಿ, ಹಳೆಯ ತಲೆಮಾರಲ್ಲಿ ಎಲ್ಲ 10 ಮಕ್ಕಳು 8 ಮಕ್ಕಳು ಎಲ್ಲ ಇದ್ದದ್ದೇ. ಆದರೆ ಹಿಂದೂ ಮತ್ತೆ ಕ್ರಿಶ್ಚಿಯನ್ರು ಫಾಸ್ಟ್ ಆಗಿ ಸ್ವಲ್ಪ ಅದಕ್ಕೆ ನಿಯಂತ್ರಣ ಮಾಡಿಕೊಂಡ್ರು, ಮುಸ್ಲಿಂ ಸ್ವಲ್ಪ ಲೇಟ್ ಆಯ್ತು. ಈಗ ಫರ್ಟಿಲಿಟಿ ರೇಟ್ ಇಸ್ ದ ಬೇಸ್ ಫಾರ್ ದ ಆರ್ಗ್ಯುಮೆಂಟ್. ಒಂದು ಮಹಿಳೆ ತನ್ನ 45 ವರ್ಷದ ಅವಧಿಯ ಒಳಗೆ ಎಷ್ಟು ಮಕ್ಕಳನ್ನ ಇರ್ತಾಳೆ ಅಂತ ಕೆಪಾಸಿಟಿ. ಈಗ 2.1, 2.3 ಅಥವಾ 2.4 ವರೆಗೆ ಮುಸ್ಲಿಮರದಿದೆ. ಒಂದು ಮಹಿಳೆ 100 ಮಹಿಳೆಯರು 23 ಮಕ್ಕಳನ್ನ ಇರ್ತಾರೆ ಅಂತ ಲೆಕ್ಕ. ಹಿಂದೂಗಳು ಈಗಿನ ಲೆಕ್ಕ 19 ಮಕ್ಕಳು. ವ್ಯತ್ಯಾಸ ಎಷ್ಟು? 3ರಿಂದ 4. ಈಗ ಒಂದು ರೇಷಿಯೋದಲ್ಲಿ ಇತ್ತು. ಅವರದ್ದು ಕೂಡ ಹಿಂದೂಗಳದ್ದು ಹೇಗೆ ಫರ್ಟಿಲಿಟಿ ರೇಟ್ ಮತ್ತು ಜನಸಂಖ್ಯೆ ಪ್ರಮಾಣ ಕಮ್ಮಿ, ಅವ್ರದ್ದು ಕಮ್ಮಿಯೇ ಆಗ್ತಾ ಇರುವುದು. ಬಟ್ ಆ ಕಮ್ಮಿ ಆಗ್ತಾ ಇರುವ ಪ್ರಮಾಣ ಸ್ವಲ್ಪ ಹಿಂದೂಗಳಿಗಿಂತ ಕಡಿಮೆ, ಅಂದ್ರೆ 0.1 to 3% ವರೆಗೆ ಅವ್ರದ್ದು ಜಾಸ್ತಿ ಉಂಟು ಅಷ್ಟೇ. ಎಲ್ಲರದ್ದು ಉಂಟು. ಅದಕ್ಕೆ ನಾನು ಪಾಕಿಸ್ತಾನ, ಬಾಂಗ್ಲಾದೇಶ, ಅರಬ್ ಕಂಟ್ರೀಸ್, ಅಂದ್ರೆ ಮುಸ್ಲಿಂ ಕಂಟ್ರೀಸ್ ಇದು ಡೀಟೇಲ್ಸ್ ತೆಗೆದಿದ್ದೇನೆ. ಎಲ್ಲ ಕಡೆ ಬೀಳ್ತಾ ಉಂಟು. ಆದ್ರೆ ಪಾಕಿಸ್ತಾನದಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಉಂಟು ಉಳಿದ ಕಂಟ್ರಿಗೆ ಹೋಲಿಸುವಾಗ. ಎಲ್ಲಿಯವರೆಗೆ ಹೋಗಿ ಮುಟ್ತದೆ ಅಂದ್ರೆ, ಎಂಟಿ ಪ್ಲಾನೆಟ್ ಹೇಳಿ ಒಂದು ಪುಸ್ತಕ ಇದೆ, ದೊಡ್ಡ ಸಂಶೋಧನಾ ಗ್ರಂಥ. ಅದರ ಪ್ರಕಾರ 100 ವರ್ಷದ ನಂತರ ಕಂಪ್ಲೀಟ್ ಜನಸಂಖ್ಯೆ ಇಡೀ ಜಗತ್ತಲ್ಲಿ ಬೀಳ್ತದೆ. ಈ 50 ವರ್ಷದವರೆಗೆ ಯಾವ ಆಧಾರದ ಮೇಲೆ ಹೇಳ್ತಿದ್ರೆ ಯಾವ ತರ ಜನಸಂಖ್ಯೆ ಬೀಳ್ತದೆ? ಈಗ ಒಂದ್ ಟೈಮ್ ಅಲ್ಲಿ ಕೊರೋನಾ ವೈರಸ್ ಅನ್ನೋದು ಬಂತು. ಕೊರೋನಾ ವೈರಸ್ ಇಂದ ಸಾಕಷ್ಟು ಜನ ಸತ್ತು. ನ್ಯಾಚುರಲ್ ಅಲ್ಲ, ಇದು ಫರ್ಟಿಲಿಟಿ ರೇಟೇ ಡೌನ್ ಆಗ್ತದೆ. ಒಂದು ಸಂತಾನೋತ್ಪತ್ತಿ ದರ ಉಂಟಲ್ಲ ಮಹಿಳೆಯರಲ್ಲಿ. ಈಗ ಉದಾಹರಣೆಗೆ ನಿಮ್ಗೆ ಸರಳವಾಗಿ ಅರ್ಥ ಆಗ್ಲಿಕ್ಕೆ, ನನ್ನ ತಾಯಿ 8-10 ಮಕ್ಕಳನ್ನು ನಮ್ಮ ತಾಯಿಂದರು ಹಡ್ದಿದ್ದಾರೆ ಅಲ್ವಾ? ಹೌದು. ಈಗ ಒಂದು ಹೆಣ್ಣು ಮಗು ಹತ್ರ 8 ಮಕ್ಕಳನ್ನು 10 ಮಕ್ಕಳನ್ನ ಹೆರುವ ತಾಕತ್ತುಂಟಾ? ಇಲ್ಲ, ಖಂಡಿತ ಇಲ್ಲ.
2 3 ಕೂಡ ಡಾಕ್ಟರ್ ಹೇಳ್ತಾರೆ ಜಾಗ ಇನ್ನು ಬೇಡ ಅಂತ. ಅರ್ಥ ಆಯ್ತಾ? ಅದು ಆಹಾರ, ಪ್ರದೇಶ, ಭೌಗೋಳಿಕ ಲಕ್ಷಣಗಳು, ಈ ಎಲ್ಲ ಶಿಕ್ಷಣ ಇದ್ರ ಮೇಲೆ ಇದು ಆಧಾರವಾಗಿರುತ್ತೆ, ಜಾತಿ ಮತ್ತು ಮತದ ಮೇಲೆ ಅಲ್ಲ. ಸೊ ಇಳಿಕೆ ಅಥವಾ ಏರಿಕೆ ಜಾತಿ ಮತ್ತು ಮತದ ಮೇಲೆ ಅಲ್ಲ. ಈ ಎಲ್ಲ ಕಾರಣಗಳಿಗೆ ಹೆಚ್ಚು ಕಮ್ಮಿ ಆಗ್ತದೆ ಜನಸಂಖ್ಯೆ. ಸೊ ಇಲ್ಲಿ UN, ವರ್ಲ್ಡ್ ಬ್ಯಾಂಕ್, ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಜನಸಂಖ್ಯಾ ಅಧ್ಯಯನವನ್ನ ಪ್ರತಿದಿನ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆ ಏರಿಳಿಕೆ ಎಲ್ಲಿಯವರೆಗೆ ಅಂದ್ರೆ ಪ್ರತಿ ಸೆಕೆಂಡಿಗೆ ಹುಟ್ಟುವ ಮಗುವನ್ನ ಲೆಕ್ಕಾಚಾರ ಕೂಡ ಈಗ ಆನ್ಲೈನ್ ಅಲ್ಲಿ ಸಿಗ್ತದೆ. ಅಷ್ಟು ಫಾಸ್ಟ್ ಡೆವಲಪ್ಮೆಂಟ್ ಆಗಿದೆ. ಎಷ್ಟು ಮರಣ ಸಂಖ್ಯೆ, ಎಷ್ಟು ಜನನ ಸಂಖ್ಯೆ, ವಲಸೆ ಪ್ರಮಾಣ ಎಷ್ಟು, ಪಟ 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 ಅದು ಅಧ್ಯಯನ ಆಗ್ತಾನೆ ಇದೆ. ಅದಕ್ಕೊಂದು ದೊಡ್ಡ ಕ್ಷೇತ್ರವೇ ಇದೆ. ಇದು ಅವ್ರು ಹೇಳುವುದೇನು ಅಂದ್ರೆ ಈ ಎಲ್ಲ ಕಾರಣಕ್ಕೆ ಹಿಂದೂಗಳದ್ದು ಕಮ್ಮಿ ಆಗ್ತಾ ಉಂಟು, ಕ್ರಿಶ್ಚಿಯನ್ರದ್ದು ಕಮ್ಮಿ ಆಗ್ತಾ ಉಂಟು, ಮುಸ್ಲಿಮರದ್ದು ಕಮ್ಮಿ ಆಗ್ತಾ ಉಂಟು, ಇನ್ನೂ ಕಮ್ಮಿ ಆಗ್ತದೆ. ಆದರೆ ಈಗ ಒಂದು ಆ ಇಳಿಕೆಯ ಪ್ರಮಾಣದಲ್ಲಿ ನಮ್ಮದು ಸ್ವಲ್ಪ ಜಾಸ್ತಿ ಉಂಟು, ಅವರು ಸ್ವಲ್ಪ ಕಡಿಮೆ ಉಂಟು, ಹೆಚ್ಚು ಉಂಟು ಮುಸ್ಲಿಂ. ನೀವ್ ಹೇಳ್ತಿದ್ದೀರಾ ಸೈಂಟಿಫಿಕಲಿ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತದೆ ಅಂತ. ಬಟ್ ಹೇಗೆ ಬಿಜೆಪಿ ಅವರಾಗಿರ್ಬೋದು, ಸಂಘ ಪರಿವಾರದವರು ನೇರವಾಗಿ ಹೇಳ್ತಾರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ? ನೋಡಿ, ಈಗ ಅದಕ್ಕೆ ಬರುವ, ಇದು ಆಕ್ಚುಲಿ ಇದೊಂದು ರಾಜಕೀಯ ಹೇಳಿಕೆ, ಪ್ರಚಾರ, ಆಯ್ತಾ? ಅವ್ರಿಗೆ ಏನಂತಂದ್ರೆ ಈ ಹಿಂದುತ್ವದ ಹೆಸರಿನಲ್ಲಿ ಹಿಂದೂಗಳ ಓಟನ್ನ ಕ್ರೋಢೀಕರಣ ಮಾಡಿ ಇಟ್ಟುಕೊಳ್ಳಿಕ್ಕೆ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಒಂದು ಕಂದಕ ನಿರ್ಮಾಣ ಆಗಿರ್ಬೇಕು. ಅವ್ರು ಯಾವತ್ತೂ ಒಂದಾಗಬಾರದು. ಮತ್ತು ಹಿಂದೂ ಜನರಲ್ಲಿ ಸದಾ ಒಂದು ಭಯ ಇರಬೇಕು, ಮುಸ್ಲಿಂ 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 ಅಂತ ಭಯ. ಆ ಭಯ ಉಳಿಬೇಕು ಅಂತ ಆದ್ರೆ ಏನಾದ್ರು ಒಂದಿಷ್ಟು ಘಟನೆಗಳು ಆಗ್ತಾ ಇರ್ಬೇಕು. ಆ ಘಟನೆಗಳು ಆಗಬೇಕು ಅಂತಾದ್ರೆ ಇಂತಹ ಒಂದು ನೆರೇಷನ್ಗಳನ್ನ, ಕಥೆಗಳನ್ನ ಕಟ್ಟಬೇಕು. ಈಗ 2 ಘಟನೆ ಲೇಟೆಸ್ಟ್, ಚಿಕ್ಕಮಂಗಳೂರಿನಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆದ್ರು ಅಂತೇಳಿ ಗಲಾಟೆ ಎಬ್ಬಿಸಿದ್ರು. 4 ಜನ ಒಂದು ದಿವಸ ಹಿಂದೂ ಸಂಘಟನೆ ಹುಡುಗರು ಅರೆಸ್ಟ್ ಆದ್ರು. ಹೌದಾ? ಈಗ ನಿನ್ನೆ ಬಾಗಲಕೋಟೆಯಲ್ಲಿ 24 ವರ್ಷ, 25 ವರ್ಷದಿಂದ ಅಲ್ಲಿ ಒಂದೇ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ. ಹೌದು ಹೌದು, ಆಗಿಲ್ಲ, ಖಂಡಿತ. ಯಾಕಂದ್ರೆ ನೆಕ್ಸ್ಟ್ ಮಂತ್ ಚುನಾವಣೆ ಇದೆ. ಅಂದ್ರೆ ಕರಾವಳಿ ಭಾಗದ ನಮ್ಮ ಅನುಭವ ಏನು ಅಂದ್ರೆ ಚುನಾವಣೆ ಬರುವ ಪೂರ್ವದಲ್ಲಿ ಇಂಥ ವಿಶೇಷಗಳ ನೆರೇಷನ್ಗಳನ್ನ, ಸಾಹಿತ್ಯ, ಭಾಷಣ, ನಿಮ್ಮ ಸಾಮಾಜಿಕ ಜಾಲತಾಣ ಮಾಡಿ 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 ಚುನಾವಣೆ ಬರುವಾಗ ಒಂದು ಘರ್ಷಣೆಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಅದರ ಪರಿಣಾಮ ಒಂದೆರಡು ಹೆಣ ತುಂಬಾ ಖುಷಿ ಅವರಿಗೆ. ಅಲ್ಲಿಗೆ ರಾತ್ರಿ ಬೆಳಗಾಗುವಾಗ ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ ಎಲ್ಲವನ್ನು ಚಿಂತೆ ಬಿಟ್ಟು ಹಿಂದುತ್ವ ಅಂತ ಹೇಳಿಯೋ ಆಚೆ ಕಡೆಯ ಮುಸ್ಲಿಂ ಮತೀಯವಾದಿಗಳ ಗುಂಪು ಇಸ್ಲಾಂ ಅಂತಾನು ಓಟು ಕೊಟ್ಟು ಬರ್ತಾರೆ. ಇಲ್ಲಿ ಇನ್ನೊಂದು ಹೇಳಿಬಿಡ್ತೇನೆ ನಿಮ್ಗೆ, ಈ ಕಟ್ಟರ್ ಮತೀಯವಾದಿಗಳಿಗೆ ಏನು 2 ಗುಂಪು ಇದೆ. ಈ 2 ಗುಂಪುಗಳ ಒಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಯಾಕೆಂದ್ರೆ ಇವರ ಅಂಗಡಿ ಬಂದಾದ್ರೆ ಅವ್ರ ಅಂಗಡಿಯೂ ಬಂದಾಗ್ತದೆ, ಅವರ ಅಂಗಡಿ ಬಂದಾದ್ರೆ ಇವರ ಅಂಗಡಿಯೂ ಬಂದಾಗ್ತದೆ. ಅದಕ್ಕೆ ಕೊಂಡುಕೊಳ್ಳುವಿಕೆ ಇದೆ. ಈಗ ನೀವು ಹಿಂದೂಗಳು ಬೊಬ್ಬೆ ಹೊಡಿಬೇಕಂದ್ರೆ ಮುಸ್ಲಿಮರು ಏನಾದ್ರು ಮಾಡ್ಬೇಕು ತಾನೆ? ಹೌದು, ಮುಖ್ಯವಾದಿಗಳು ಇಲ್ಲದ್ರೆ ಇವ್ರಿಗೆ ಸಬ್ಜೆಕ್ಟೇ ಇಲ್ಲಲ್ಲ. ಅದೇ ರೀತಿ ಹಿಂದೂಗಳು ಏನಾದ್ರು ಮಾಡದಿದ್ರೆ ಈ ಮುಸ್ಲಿಂ ಮತೀಯವಾದಿ ಪಕ್ಷಗಳಿಗೆ ಸಬ್ಜೆಕ್ಟೇ ಇಲ್ಲಲ್ಲ. ಸೊ ಇಲೆಕ್ಷನ್ ಬರುವಾಗ AIM ಪಾರ್ಟಿ ಅಂತೆ, SDPI ಅಂತೆ, ಅದಕ್ಕೋಸ್ಕರ ಮತೀಯವಾದದ ಭಾಷಣ ಮಾಡೋ ಅವರ ಗುಂಪು ಹೇಳುತ್ತದೆ. ಸೊ ನಮ್ಮ ಸ್ಪಷ್ಟವಾಗಿ ಕರಾವಳಿಯ 30 ವರ್ಷದ ಜೀವನಾನುಭವದಲ್ಲಿ ನಾನು ಹೇಳುದು, ಮತೀಯವಾದಿಗಳ ಒಳ ಒಪ್ಪಂದ ಇದೆ. ಇದು ಕೂಡ ಇದರಲ್ಲಿ ಎರಡೂ ಕಡೆಯ ಮತೀಯವಾದಿಗಳ ಒಳ ಒಪ್ಪಂದ ಇದೆ. ಎರಡೂ ಕಡೆ ಅದಕ್ಕೆ ಹಿಂದೂ ಜಾತ್ಯತೀತರು, ಹಿಂದೂಗಳಲ್ಲಿ ಇರುವ 99% ಜಾತ್ಯತೀತರು, ಮುಸ್ಲಿಮರಲ್ಲೂ 99% ಜಾತಿ. ಯಾರಿಗೂ ಬೇಡ ಇದು ಗಲಾಟೆ. ಈ 1% ನವ್ರು ಆಟ ಆಡುದು ಸಮಾಜವನ್ನ ಹಾಳು ಮಾಡ್ತಾರೆ. ಅದಕ್ಕೆ ಹಿಂದೂ ಜಾತ್ಯತೀತರು ಒಂದಾಗ್ಬೇಕು,
ಮುಸ್ಲಿಂ ಜಾತ್ಯತೀತರು ಕೂಡ ಕೆಲವು ಸಾಮಾಜಿಕವಾದ ಸಂದೇಶಗಳನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಅವರು ಮಾಡಬೇಕು. ಬರೀ ನಾವು ಮಾಡಿದ್ರೆ ಆಗುದಿಲ್ಲ. ಸರ್, ಇದು ಅನೇಕ ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳೇ ಇದಕ್ಕೆ ಕುಮ್ಮ ಕೊಟ್ಟಿರೋದು ನಡೆದಿರುವ ಘಟನೆಗಳಿದಾವೆ. ಈಗ ಉದಾಹರಣೆಗೆ ನಾನು ಹೇಳಿದೆ. ಬಸವರಾಜ ಬೊಮ್ಮಾಯಿ ಇದ್ರ ಹಿಂದೆ ಸಿದ್ದರಾಮಯ್ಯನವರ ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಎಷ್ಟು ಹಿಂದೂ ಮುಸ್ಲಿಂ ಗಲಾಟೆಗಳಾಯ್ತು, ಇದೇ ಕರಾವಳಿಯಲ್ಲಿ ಎಷ್ಟು ಕೊಲೆಗಳಾಯ್ತು. ಸೊ ನಾವ್ ಅದನ್ನೆಲ್ಲ ಗಮನಿಸಲೇಬೇಕು. ಅಂದ್ರೆ ನೀವೇ ಹೇಳಿದ್ರಿ, ನಿಮ್ದೇ ಒಂದು ಸ್ಟೇಟ್ಮೆಂಟ್, ಇದೊಂದು ರಾಜಕೀಯ ಸ್ಟೇಟ್ಮೆಂಟ್ಗಳು. ಮುಸ್ಲಿಮರ ರಾಷ್ಟ್ರ ಆಗತ್ತೆ ಭಾರತ ಅನ್ನೋದು ಇದೊಂದು ರಾಜಕೀಯ ಸ್ಟೇಟ್ಮೆಂಟ್ ಅವ್ರು ಕೊಡ್ತಿರೋದು. ನೋಡಿ, ಸೊ ತುಂಬಾ ಅದ್ರ ನಮ್ಮ ಜೊತೆಗೆ ದುರಂತ ಹೇಳಿದೀರಾ? ಹೇಳಿ ಇಂಥ ಹೇಳಿ ಸರ್. ಹೇಳಿಕೆಯ ಬಗ್ಗೆ ಚರ್ಚೆ ಮಾಡುವ ಮತ್ತು ಪುಸ್ತಕ ಬರೆಯುವ ಪರಿಸ್ಥಿತಿ ಬಂದಿದೆಲ್ಲ. 25 ಹೌದು, ನೋಡಿ, ಅಲ್ಲಿ ದುರಂತ. ಭಾರತಕ್ಕೆ ಮುಸ್ಲಿಮರು ಬಂದು 1300 ವರ್ಷಗಳು ಕಳೆಯಿತು. ಕ್ರಿಸ್ತಿ ಶಕ 711ರಲ್ಲಿ ಬಂದದ್ದು. ಕ್ರಿಸ್ತಿ ಶಕ 711ರಿಂದ ಇವತ್ತಿನವರೆಗೆ ಅವರು ಇರುವುದು 14%. 1300 ವರ್ಷದಲ್ಲಿ 14% ಇರುವವರು ಇನ್ನು 25 ವರ್ಷಕ್ಕೆ 55% ಆಗುದು. ಹೇಗೆ ಆಕಾಶದಿಂದ ಉದುರ್ಬೇಕಷ್ಟೇ ಅವರು. ಹೇಗೆ ಪ್ರಾಕ್ಟಿಕಲ್ ಹೇಗೆ ಸಾಧ್ಯ? ಬೇಡ, 100 ವರ್ಷದ ಕ್ಯಾಲ್ಕುಲೇಷನ್ ಮಾಡಿ, 25 ಬಿಟ್ಟಾಗಿ 100 ವರ್ಷಕ್ಕೆ ಅದರದ್ದು ಹೇಗೆ ಆಗ್ತದೆ ಅಂತ ಹೇಳಿಯಪ್ಪ. ಸೊ ಇದೊಂದು ಕ್ಷುಲ್ಲಕ ಹೇಳಿಕೆಯ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆ ಮಾಡುವಂತ ಪರಿಸ್ಥಿತಿ. ಮಾಡದೆ ಹೋದ್ರೆ ಜನ ನಂಬುತ್ತಾರೆ, ಪಾಪದವರು ಆಗಿರ್ಬಹುದು ಅಂತ. ಅದಕ್ಕೆ ಇದು ಬ್ಯಾಲೆಟ್ ಪೇಪರ್ ಹಿಂದುತ್ವ, ಇದು ಈ ಮುಸ್ಲಿಂ ಮತೀಯವಾದಿ ಪಕ್ಷಗಳದ್ದು ಬ್ಯಾಲೆಟ್ ಪೇಪರ್ ಇಸ್ಲಾಂ. ಚುನಾವಣೆಗೋಸ್ಕರ ಅವರು ಧರ್ಮದ ಉದ್ಧಾರಕ್ಕಿರುವವರು ಅಲ್ಲ, ಅವರ ಧರ್ಮದ ಜನರ ಉದ್ಧಾರಕ್ಕಿರುವುದೂ ಅಲ್ಲ. ಅವರಿಗೆ ಏನಂತಂದ್ರೆ ವೋಟುಗಳು ಡಿವೈಡ್ ಆಗಿ ಆ ಚುನಾವಣೆಯಲ್ಲಿ ತಮ್ಮ ಡೀಲ್ ಆಗ್ಬೇಕು, ಆಮೇಲೆ ಪವರ್ ಸಿಗಬೇಕು. ಸರ್, ಇತ್ತೀಚಿನ ಒಂದು 10-12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ, ಪ್ರಧಾನಮಂತ್ರಿ ಆದ ನಂತರದಲ್ಲಿ ಸೊ ಬಹಳ ಮುಖ್ಯವಾಗಿ ಈ ಹಿಂದುತ್ವ ರಾಜಕಾರಣ ನಡೀತಾ ಇದೆ, ಮತ್ತೆ ಇಸ್ಲಾಮೋಫೋಬಿಯಾ, ಮುಸ್ಲಿಮರನ್ನ ದ್ವೇಷಿಸುವ ರಾಜಕಾರಣ ಒಂದ್ ಕಡೆ ನಡೀತಾ ಇದೆ. ಅದರಲ್ಲಿ ದಾರಿ ತಪ್ತಾ ಇರೋರು ಮತ್ತೆ ದಿಕ್ಕು ತಪ್ಪಿಸ್ತಾ ಇರೋರು ರಾಜಕಾರಣಿಗಳಾದ್ರೆ, ದಾರಿ ತಪ್ತಾ ಇರೋರು ನಮ್ಮ ಯುವಕರನ್ನೇ ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಈ ರೀತಿಯ ಬಜರಂಗ್ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಈ ರೀತಿಯ ABVP ಇರ್ಬೋದು, ಈ ರೀತಿಯ ಸಂಘಟನೆಗಳೆಲ್ಲ ತಗೊಂಡು ಇಂಟೆನ್ಷನಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ದಲಿತರು, SC/ST ಹುಡುಗರುಗಳು ಮತ್ತೆ ಹಿಂದುಳಿದ ವರ್ಗದ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಈ ಹಿಂದುತ್ವದ ರಾಜಕಾರಣಕ್ಕೆ ಬಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಕರ್ನಾಟಕದ ಕರಾವಳಿ ಬಹಳ ಪ್ರಮುಖ ಸಾಕ್ಷಿ, ಇನ್ನು ಕರ್ನಾಟಕದ ಬಹುತೇಕ ಜಿಲ್ಲೆಗಳು, ಶಿವಮೊಗ್ಗ ಬಹಳ ಸಾಕ್ಷಿ. ಸೊ ಹೀಗಿರುವಾಗ ಜನಸಂಖ್ಯೆ ಹೇಗೆ ಹೆಚ್ಚಾಗ್ಬೋದು, ಹೆಚ್ಚಾಗತ್ತೆ ಅಂತ ಅಂದ್ರೆ ಅವ್ರು ಹೇಳ್ತಿದ್ದಾರೆ, ಬಿಜೆಪಿ ಅವರು, ಸಂಘ ಪರಿವಾರದವರು. ಈಗ ಅವ್ರು ಹೇಳ್ತಾ ಇರುವುದು ಒಂದು ಸಮಾಜದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯ ಜನರ ಮನಸ್ಸಿನಲ್ಲಿ ತರಲಿಕ್ಕೆ ಹುಟ್ಟು ಹಾಕುವ ಒಂದು ಸಂಗತಿಗಳು ಬಿಟ್ರೆ ಅದರಲ್ಲಿ ಲಾಜಿಕ್ ಮತ್ತೆ ಫ್ಯಾಕ್ಟ್ ಏನಿಲ್ಲ. ಈಗ ಲವ್ ಜಿಹಾದ್ ಮತಾಂತರ ಅಂತ ಇಷ್ಟೆಲ್ಲ ಗಲಾಟೆ ಮಾಡ್ತಾರೆ. ನನ್ನದು ನೆಕ್ಸ್ಟ್ ಪುಸ್ತಕ ಬರ್ತದೆ. ನಾನು ಅರ್ಧ ರಾಜ್ಯ 15 ಜಿಲ್ಲೆಗಳ 300 ಚಿಲ್ಲರೆ ಠಾಣೆಗಳಿಂದ ಲವ್ ಜಿಹಾದ್, ಮದ್ರಸದಲ್ಲಿ ಭಯೋತ್ಪಾದನೆ ಮತ್ತು ಮತಾಂತರ ಕೇಸು 300 ಚಿಲ್ಲರೆ ಸ್ಟೇಷನ್ ಇಂದ ವರದಿ ತೆಗೆದಿದ್ದೇನೆ. ಗೃಹ ಇಲಾಖೆಯಿಂದ ತೆಗೆದಿದ್ದೇನೆ, ರಾಜ್ಯಪಾಲರ ಕಚೇರಿಯಿಂದ ತೆಗೆದಿದ್ದೇನೆ, ಇವ್ರು ಎಷ್ಟು ಮನವಿ ಕೊಟ್ಟಿದ್ದಾರೆ ಅಂತ ತೆಗೆದಿದ್ದೇನೆ. ಅದು ಉತ್ತರ ಪುಸ್ತಕ ಬರುವ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ಕಡೆ ಒಂದೊಂದು ಸಂಗತಿಗಳನ್ನು ಎಬ್ಬಿಸಿ ಬಿಡುದು. ಇಲ್ಲಿ ನಾನು ಮತ್ತೆ ಹೇಳ್ತೇನೆ, ಇದು ಚುನಾವಣೆ ಬರುವಾಗ ಕರಾವಳಿಯಲ್ಲಿ ಜೋರು. ಈಗ ನೋಡಿ, 2 ವರ್ಷ ಆಯ್ತು, ಕರಾವಳಿ ಶಾಂತವಾಗಿದೆ ಅಲ್ಲ, ಹೇಗೆ ಅದು? ಅಂದ್ರೆ ಪೊಲೀಸ್ ಒಂದು ವರ್ಷದಿಂದ ಕರಾವಳಿಯಲ್ಲಿ ಸುಹಾಸ್ ಶೆಟ್ಟಿ ಅನ್ನೋ ಕೊಲೆ ಆಗತ್ತೆ. ಅದಾದ ಕಂಪ್ಲೀಟ್ ಬಂದ್ ಮಾಡಿದ್ರು. ಹೇಗೆ ಅಂದ್ರೆ ಪೊಲೀಸ್ ಕಮಿಷನರು SP ಚೇಂಜ್ ಆಯ್ತು, ಇಡೀ ಪೊಲೀಸ್ ಸಿಸ್ಟಮ್ ಚೇಂಜ್ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬ್ರು ಡೈರೆಕ್ಟ್ ಆಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಅನ್ನ ಕೈಗೆ ತಕೊಂಡ್ರು. ಅಲ್ಲಿ ಇರುವ ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ ನಿಲ್ಲಿಸಿದ್ರು. ಅಂದರೆ ಇದು ಆಗ್ತಾ ಇರುವುದು ಈ ಕ್ರಿಮಿನಲ್ ಚಟುವಟಿಕೆಗಳು, ಈ ದುಸ್ರಾ ದಂಧ ಗ್ಯಾಂಗಿನಿಂದ, ಅಲ್ಲಿಂದ ದುಡ್ಡು ಬರ್ತದೆ. ಇದನ್ನೆಲ್ಲ ಮಟ್ಟ ಹಾಕಿದರೆ ನಿಜವಾಗಿಯೂ ಕಮ್ಯುನಲ್ ಹೇಳುವಂತಹದ್ದು ಆಗುದಿಲ್ಲ. ಆದರೆ
ಚುನಾವಣೆ ಬಂತು ಹೇಳುವಾಗ ಎಲ್ಲಿಯಾದ್ರೂ ಒಂದೊಂದು ಸಣ್ಣ ಘಟನೆಗಳನ್ನ ಪ್ರೇರೇಪಣೆ ಮಾಡ್ತಾರೆ, ಇನ್ಸ್ಟಿಗೇಟ್ ಮಾಡ್ತಾರೆ. ಚುನಾವಣೆ ಬರುವಾಗ ನೀವು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಚರ್ಚೆ ಬದಿಗೆ ಸರಿತದೆ, ಸೀದಾ ಹೋಗಿ ಹಿಂದೂ ಮೂಲಭೂತವಾದಿ ವೋಟ್ ಆಗ್ತದೆ, ಆಚೆಯಿಂದ ಇಸ್ಲಾಂ ಮೂಲಭೂತವಾದಿಗಳ ಒಂದಿಷ್ಟು ಸ್ಟಾರ್ಟ್ ಆಗಿದೆ, ಅವರು ಅದಕ್ಕೆ ವೋಟ್ ಹಾಕಿ ಬರ್ತಾರೆ. ಇದು ಬೇಕು ಅವರಿಗೆ. ಆದ್ರಿಂದ ನಾನು ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನೀವು ಅದನ್ನ ಹೇಳಿ, ನಿಮ್ ಪುಸ್ತಕದಲ್ಲಿ ಏನೇ ಬಹಳ ಮುಖ್ಯವಾಗಿ ಹೇಳಿದಿರಾ. ನನ್ನ ಪ್ರಶ್ನೆ, ಇದಕ್ಕೆ ಯುವಕರು ಬಲಿಯಾಗ್ತಾ ಇದ್ದಾರೆ. ಅಲ್ಲ, ಇದನ್ನ ಹೇಳಲಿಕ್ಕೆ ಹಿಡಿದು 30 ವರ್ಷ ಆಯ್ತು. ನಾನು ಈಗಲ್ಲ, 2006ರಲ್ಲಿ ಇದೇ ಹೀಗೆ ಒಂದು ಚಾನಲ್ ಅಲ್ಲಿ ಕೂತು ಹೇಳಿದ್ದೇನೆ. 450 ಜನ ಜೈಲಿಗೆ ಹೋದವರಲ್ಲಿ ಒಬ್ಬ ಮೇಲ್ವರ್ಗದವ ಇಲ್ಲ. ಎಲ್ಲರೂ ಹಿಂದುಳಿದವರು, ಬಡವರು ಮಕ್ಕಳು ಇರುದು. ಮುಸ್ಲಿಮರಲ್ಲಿ ಕೂಡ ಶ್ರೀಮಂತರ ಮಕ್ಕಳು ಒಬ್ರು ಇಲ್ಲ. ಈಗ ಈ ಮಕ್ಕಳ ವಿಷಯಕ್ಕೆ ಬರೋಣ. ಶ್ರೀಮಂತರ ಮನೆಯಲ್ಲಿ ನಾನು ಪುಸ್ತಕದಲ್ಲಿ ಹಾಕಿದ್ದೇನೆ, ಅವರಿಗೆ ಅತಿ ಶ್ರೀಮಂತರಿಗೆ 1 ಮಗು ಸರಾಸರಿ, ಕೆಳ ಶ್ರೀಮಂತರಿಗೆ 1.2, ಮಧ್ಯಮ ವರ್ಗದವರಿಗೆ 2.1, ಬಡವರಿಗೆ 3.1. ಎಲ್ಲ ಕಡೆ ಧರ್ಮಕ್ಕಾಗಿ ಹೋರಾಟ ಮಾಡು, ಮತ್ತೆ ನಾಳೆ ಮಕ್ಕಳು ಮಾಡು ಹೇಳಿದ್ರು ಬಡವರೇ ಮಾಡಬೇಕು. ಇವರಲ್ಲ, RSS ನ ಶ್ರೀಮಂತರು, ಬಿಜೆಪಿಯ ಶ್ರೀಮಂತರು, ಮುಸ್ಲಿಂ ಶ್ರೀಮಂತರು ಇದಕ್ಕಿಲ್ಲ. ಇದು ಧರ್ಮವನ್ನ ತಂದು ಜನಸಾಮಾನ್ಯ ಪಾಪದವರ ಮೇಲೆ ಅವರನ್ನು ಇನ್ಸಿಗೇಟ್ ಮಾಡುದು. ಮತ್ತೆ ಈಗ ನಾನೊಂದು ಕೇಳ್ತೇನೆ, ಇಷ್ಟೆಲ್ಲ ಮುಸ್ಲಿಂ ದ್ವೇಷ ಆನಮನಿ ಮಾತಾಡ್ತಾರಲ್ಲ ಈ ಹುಡುಗರು, ನಂಗೆ ಅರ್ಥ ಆಗುದಿಲ್ಲ. ಅಲ್ಲಿ ನೋಡಿದ್ರೆ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತ ಘಟಕ ಇದೆ, RSS ಅಲ್ಲಿ ಮುಸ್ಲಿಂ ಮಂಚ ಇದೆ. ಅಫ್ಘಾನಿಸ್ತಾನಕ್ಕೆ 200 ಕೋಟಿ ರೂಪಾಯಿ ಕೊಡ್ತಾರೆ, ಅವರನ್ನು ಕರೆದು ರತ್ನ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ. ಅದರ ಜೊತೆಗೆ ಮೋದಿ, ಯೋಗಿ, ಭಾಗವತರೆಲ್ಲ ಅವ್ರೇನು ದರ್ಗಾಕ್ಕೆ ಹೋಗಿ ಚಾದರ್ ಕೊಡ್ತಾರೆ, ನಾವೆಲ್ಲ ಒಂದೇ ಅಂತ ಹೇಳ್ತಾರೆ. ತಳಮಟ್ಟದಲ್ಲಿ ಯಾಕೆ ಹೀಗೆ? ನೀವು ಅಫ್ಘಾನಿಸ್ತಾನದ ಭಯೋತ್ಪಾದಕ ದೇಶದ ದೊರೆಯ ಒಟ್ಟಿಗೆ ಇರ್ಬೋದು ಅಂತಾದ್ರೆ, ನಾನು ಬೆಂಗಳೂರಿನ ಗಲ್ಲಿಯಲ್ಲಿ ನಾನು ಯಾಕೆ ಒಬ್ಬ ತರಕಾರಿ ಮಾಡುವ, ಚುರುಮುರಿ ಮಾಡುವ ಇಸ್ಮಾಯಿಲ್ ಒಟ್ಟಿಗೆ ಫೋಟೋ ತೆಗಿಸಬಾರ್ದು? ಯಾಕೆ ಅವನು ಊಟ ಮಾಡಬಾರ್ದು? ನಾವು ಹೊಡ್ಕೊಳ್ಬೇಕು, ಅವರು ಒಟ್ಟಿಗೆ ಇರ್ತಾರೆ. ಈಗ ಮುಸ್ಲಿಮರ ಮೇಲೆ ಅಷ್ಟೊಂದು ದ್ವೇಷ, ಅಸಹನೆ ಇದ್ರೆ ನೀವ್ ಯಾಕೆ ಅಲ್ಪಸಂಖ್ಯಾತ ಘಟಕ ಇಟ್ಕೊಂಡಿದ್ರಿ? ವಿಸರ್ಜನೆ ಮಾಡಿ. RSS ನ ಮುಸ್ಲಿಂ ಮಂಚನ್ನು ವಿಸರ್ಜನೆ ಮಾಡಿ ಹೋಗ್ಲಿ. ನೀವು ಸುಮ್ಮನೆ ಮಾತಾಡ್ತೀರಿ, ನಮ್ಗೆ ಒಳ್ಳೆಯ ಮುಸ್ಲಿಮರು ಇದ್ದಾರೆ ನಮ್ಮೊಟ್ಟಿಗೆ, 10 MLA ಸೀಟ್ ಕೊಡಿ ನೋಡುವ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಿಜೆಪಿ ಅವರು ಕೊಡ್ಲಿ ನೋಡುವ. ಅದೂ ಮಾಡುದಿಲ್ಲ, ಇದೂ ಮಾಡುದಿಲ್ಲ. ಒಟ್ಟಾರೆಯಾಗಿ ಹಿಂದೂ ಮುಸ್ಲಿಂ ಮತೀಯವಾದದ ಗಲಾಟೆಗಳು ಟ್ರಿಗರ್ ಆಗ್ತಾ ಇರ್ಬೇಕು. ಅದಕ್ಕೆ ಮತ್ತೆ ಹೇಳ್ತೇನೆ, ಈಗ ಲೇಟೆಸ್ಟ್ ಆಗಿ 2 ಕಡೆಯಿಂದ ತುಪ್ಪ ಸುರಿಯಲಾಗುತ್ತಿದೆ. ಇದು ಕ್ಲಾರಿಟಿ ನಾವು ಮತ್ತೆ ಜನರಿಗೆ ಹೇಳ್ಬೇಕೀಗ. 2 ಕಡೆ ಹೌದೌದು, ಈಗ ದೇ ಜಾಯಿಂಟ್ ದರ್ ಹ್ಯಾಂಡ್ಸ್, ಅವರು ಒಟ್ಟಿಗೆ ಇದ್ದಾರೆ. ಇದು ಒಳಸುಳಿ, ಇದು ನಮ್ಗೆ ಗೊತ್ತಿದೆ. ಯಾವ್ಯಾವ ಕೊಲೆ ಪ್ರಕರಣಗಳು ಸಾರ್ವಜನಿಕ ಚರ್ಚೆಯಲ್ಲಿ ಬರುದು ಕಾರಣಗಳು ಬೇರೆ, ಒಳ ಸುಳಿಗಳು ಬೇರೆ ಇರ್ತದೆ, ಮತ್ತೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇರ್ತದೆ. ಇದೆಲ್ಲ ಕ್ರಿಮಿನಲ್ ಮೈಂಡೆಡ್ ಏನ್ ಸಿಸ್ಟಮ್ ಅಲ್ಲಿ ವರ್ಕೌಟ್ ಆಗ್ತದೆ, ಅದೆಲ್ಲ ನಮ್ಗೆ ಗೊತ್ತು. ಎಲ್ಲವನ್ನು ಹೇಳಲಿಕ್ಕೆ ಆಗುದಿಲ್ಲ, ಜನ ಅರ್ಥ ಮಾಡಿಕೊಳ್ಬೇಕು. ಈ ಸಿಂಪಲ್ ಕ್ವಶ್ಚನ್, ನಾನು ನಿಮ್ಮೊಟ್ಟಿಗೆ ವಾದ ಮಾಡುದಿಲ್ಲ, ಬಿಜೆಪಿಯವರೊಟ್ಟಿಗೂ ವಾದ ಮಾಡುದಿಲ್ಲ. ನಾನು ಜನರ ಹತ್ರ ಕೇಳುದಿಷ್ಟೇ, 25 ವರ್ಷದಿಂದ ಸರಿ ಇರುವ ಬಾಗಲಕೋಟೆ ನಿನ್ನೆ ಬೆಳಗಾಗೋದ್ರೊಳಗೆ ಹೇಗೆ ಗಲಾಟೆ ಸ್ಟಾರ್ಟ್ ಆಯ್ತು? ನೀವು ಉತ್ತರ ಕೊಡಿ, ಜನ ಆಲೋಚನೆ ಮಾಡಿ. ಇದುವರೆಗೂ ಗಲಾಟೆ ಆಗದಿರುವ ಮದ್ದೂರು ಹೇಗೆ ಕೋಮುದ್ವೇಷಕ್ಕೆ ತಿರುಗ್ತು? ಆಯ್ತು, 100 ವರ್ಷಗಳಿಂದ ಒಟ್ಟಿಗೆ ಇರುವ ಊರಲ್ಲಿ ಒಮ್ಮೆಲೆ ಇಲೆಕ್ಷನ್ ಬರುವಾಗ ಆಗುದು ಹೇಗೆ ಅಂತ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸಮಾಧಿ ನೋಡ್ತೀವಿ ಅಂತಾರೆ. ಒಂದ್ ಕಡೆ ಈ ಹಿಂದೂ ಮತೀಯವಾದಿಗಳು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸಮಾಧಿ ನೋಡ್ತೀವಿ, ಟಿಪ್ಪುಗೆ ಇರುವಂತಹ ಎಲ್ಲಾ ಸ್ಮಾರಕಗಳನ್ನ ಹೊಡೆದಾಕ್ತಿವಿ ಅಂತ ರೋಡಲ್ಲೇ ದೊಡ್ಡದಾಗಿ ಮಾತನಾಡ್ಕೊಂತ ಓಡಾಡ್ತಾರೆ. ಸೊ ಇದಕ್ಕೆ ಸರ್ಕಾರಗಳು ಯಾವುದೇ ಕ್ರಮ ಕೈಗೊಳ್ಳಲ್ಲ ಸರ್. ಇದ್ರಲ್ಲಿ ನನಗನ್ಸೋದು ಸರ್ಕಾರಗಳು ತಪ್ಪಿದೆ ಸರ್. ಸರ್ಕಾರಗಳು ಕಮ್ಯುನಲ್ ಆಗಿ ನೀಟಾಗಿ ಈಗ ಮಂಗಳೂರಲ್ಲಿ ಮಾಡಿದಾಗೆ ಇಡೀ ಕರ್ನಾಟಕದಲ್ಲಿ ಮಾಡಬೇಕು. ಎಲ್ಲ ಪೊಲೀಸ್ ಆಫೀಸರ್ ಫುಲ್ ಪವರ್ ಕೊಡ್ಬೇಕು. ಕಮ್ಯುನಲ್ ವಿಷಯವನ್ನ ಕರ್ಬ್ ಮಾಡ್ಲಿಕ್ಕೆ ಫುಲ್ ಪವರ್ ನೀವು ಕೊಡಿ. ಒಂದೇ ಒಂದು ಗಲಾಟೆ ಆಗಬಾರ್ದು. ಗಲಾಟೆ ಆದ್ರೆ ಮಾತ್ರ ಸಂಘಟನೆ ಹುಟ್ಟಿಕೊಳ್ಳುದು, ನೆನ್ಪಿಟ್ಕೊಳ್ಳಿ. ಗಲಾಟೆ ಆದ್ರೆ ಸಂಘಟನೆ ಆದ್ರೆ
ಹಿಂದೂ ಮುಸ್ಲಿಂ ಭೇದ ಭಾವ. ಗಲಾಟೆ ಆಗದಿದ್ರೆ ಎಲ್ಲರ ಅಂಗಡಿ ಬಂದ್. ಎಲ್ಲರ ಅಂಗಡಿ ಬಂದಾದ್ರೆ ಚುನಾವಣೆಯಲ್ಲಿ ನೀನು ರಸ್ತೆ ಮಾಡ್ಲಿಲ್ಲ, ನೀನು ಶಾಲೆ ಮಾಡ್ಲಿಲ್ಲ ಹೇಳಿ ಕೇಳ್ತಾರೆ. ಅದಕ್ಕೆ ಅದನ್ನ ಜೀವಂತ ಇಡ್ತಾರೆ ಅಂತ ನಾನು ಮತ್ತೆ ಮತ್ತೆ ಹೇಳುದು. ಈ ಪುಸ್ತಕದಲ್ಲಿ ನೀಟಾಗಿ ಸ್ವಾತಂತ್ರ್ಯ ಪೂರ್ವದ ಇತಿಹಾಸಗಳು, ಅಂಕಿ ಸಂಖ್ಯೆ ಮತ್ತು ಈಗ ವರ್ಲ್ಡ್ ಬ್ಯಾಂಕಿನವರು UNOದವರು ಮಾಡಿರುವ ಒಂದು ವಿಶ್ಲೇಷಣೆ 100 ವರ್ಷದ ನಂತರ ಜಗತ್ತು ಮತ್ತು ಭಾರತದ ಜನಸಂಖ್ಯೆ ಆ ಕಂಪ್ಲೀಟ್ ಅಂಕಿಅಂಶಗಳನ್ನ ನಾನು ಅದರಲ್ಲಿ ಇಟ್ಟಿದ್ದೇನೆ. ದಯವಿಟ್ಟು ನೀವು ಸಣ್ಣ ಪುಸ್ತಕ, ಅದು 100 ರೂಪಾಯಿದು, ಓದಿ ಮತ್ತೆ ಅದರಲ್ಲಿ ಪ್ರಶ್ನೆಗಳನ್ನ ಜನ ಕೇಳಿ. ಓದದೇನೆ ಪ್ರಶ್ನೆ ಕೇಳಲಿಕ್ಕೆ ಹೋಗ್ಬೇಡಿ, ವಿಮರ್ಶೆ ಮಾಡಿ. ಮತ್ತು ಮತ್ತೆ ಮತ್ತೆ ಹೇಳ್ತೇನೆ, ಯಾವ ಧರ್ಮಕ್ಕೂ ಈ ದೇಶದಲ್ಲಿ ಸಮಸ್ಯೆ ಇಲ್ಲ. ಹಿಂದೂಗಳಿಗೂ ಸಮಸ್ಯೆ ಇಲ್ಲ, ಮುಸ್ಲಿಮರಿಗೂ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಇರೋದು ಅದರಿಂದಲೇ ಜೀವನ ಮಾಡುತ್ತಿರುವ ಹಿಂದೂ ಮತ್ತು ಮುಸ್ಲಿಂ ಸಂಘಟನೆಯ ಮುಖಂಡರಿಗೆ. ಅದು ಒಂದು ಉದ್ಯಮ ಆಗಿದೆ, ಅದರಲ್ಲಿ ದುಡ್ಡು ಬರ್ತದೆ, ಅದರಲ್ಲಿ ಡೊನೇಷನ್ ಬರ್ತದೆ. ಈ ಬಿಸಿನೆಸ್ಸಿಗೆ ಮತ್ತು ಅಧಿಕಾರ ಸ್ಥಾಪನೆಗೆ ಇರುವ ಮೆಟ್ಟಿಲಾಗಿದೆ. ಜನರು ಇದರಿಂದ ದೂರ ಇದ್ದು. ಓಕೆ ಸರ್, ನನ್ನ ಕಡೆಯ ಪ್ರಶ್ನೆ, ಮತ್ತೆ ನೀವು ವೋಟ್ ಆದ್ರೆ ಬಿಜೆಪಿಗಾದ್ರೂ ಹಾಕಿ, ಕಾಂಗ್ರೆಸ್ಸಿಗಾದ್ರೂ ಹಾಕಿ, ಕಮ್ಯುನಿಸ್ಟಿಗಾದ್ರೂ ಹಾಕಿ, ಐ ಆಮ್ ನಾಟ್ ಬಾದರ್ಡ್. ಅದು ಡೆಮೋಕ್ರಸಿ. ಕಮ್ಯುನಲ್ ವಿಷಯದಿಂದ ಯಾರ ನಿಮ್ಮ ಹತ್ರ ಬಂದ್ರು ಗೆಟ್ ಲಾಸ್ಟ್ ಅಂತ ಹೇಳಿದ್ ಕಲಿಯದಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ದೇಶವನ್ನ ಬಿಟ್ಟುಕೊಟ್ಟು ಹೋಗುದಿಲ್ಲ ಅಷ್ಟೇ. ಎಸ್ ಸರ್, ನನ್ನ ಕಡೆಯ ಪ್ರಶ್ನೆ ಸರ್, ಈಗ RSS 100 ವರ್ಷಗಳ ಸಂಭ್ರಮಾಚರಣೆಯನ್ನ ಆಚರಿಸ್ಕೊಳ್ತಾ ಇದೆ. ಕಳೆದ ವರ್ಷ ಈಗ 100 ವರ್ಷ ದಾಟ್ತಾ ಇದೆ. ಈ ಸಂದರ್ಭದಲ್ಲಿ ಈ ಪುಸ್ತಕ ಯಾಕೆ ಮಹತ್ವ ಕೊಡಬೇಕು ಮತ್ತೆ ಇಂಪಾರ್ಟೆಂಟ್ ಅಂತ ನಿಮಗೆ ಯಾಕೆ ಅನಿಸ್ತು? ಯಾಕೆಂತಂದ್ರೆ RSS ನವರು ಹೇಳ್ತಾ ಇರುವುದು, ಮಾಡ್ತಾ ಇರುವ ಎಲ್ಲ ನರೇಶನ್ಗಳು ಸುಳ್ಳಿನ ಕಂತೆ. ಹಾಗಾಗಿ ನಾನು ಒಂದು 3-4 ಪುಸ್ತಕ ಆಗಿದೆ. ಒಂದೊಂದೇ ಆ ಸುಳ್ಳಿಗೆ ಸತ್ಯದ ಉತ್ತರವನ್ನು ನಾವು ಕೊಡ್ಲೇಬೇಕು. ಜನ ಒನ್ ಸೈಡ್ ಹೋಗ್ಬಾರ್ದು, 2 ಸೈಡ್ ನೋಡಿ ಅವ್ರ ತೀರ್ಮಾನಕ್ಕೆ ಬರುವ ಒಂದು ಅವಕಾಶವನ್ನಾದ್ರೂ ಕೊಡ್ಬೇಕಲ್ವಾ. ಬರೀ ಒನ್ ಸೈಡ್ ಇದ್ರೆ ನಮ್ದು ಒಂದ್ ಸೈಡ್ ಅಲ್ಲಿ ಇರ್ಲಿ, ದಾಖಲೀಕರಣ ಆಗಲಿ, ಜನ ಚರ್ಚೆ ಮಾಡಲಿ. ಹೌದು, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಕ್ಕೆ ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಮ್ ಜೊತೆ ಈಗ MG ಹೆಗ್ಡೆ ಅವರಿದ್ರು. ಅವರ ಪುಸ್ತಕ ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದೇ ಪುಸ್ತಕ ನಾಳೆ, ಅಂದ್ರೆ ಇದೇ ಫೆಬ್ರವರಿ 22ನೇ ತಾರೀಕು ಗಾಂಧಿ ಭವನದಲ್ಲಿ ಬಿಡುಗಡೆ ಆಗ್ತಿದೆ. ನೀವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. 100 ರೂಪಾಯಿ ಪುಸ್ತಕ, ಎಲ್ಲಾ ಪುಸ್ತಕ ಮಳಿಗೆಗಳಲ್ಲೂ ಅದು ಸಿಗತ್ತೆ. ಆ ಪುಸ್ತಕವನ್ನ ಕೊಂಡ್ಕೊಂಡು ಓದಿ. ಏನು ಈ RSS ಸಂಘ ಪರಿವಾರದವರು ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ನರೇಟಿವ್, ಈ ದೇಶ ಮುಸ್ಲಿಂ ರಾಷ್ಟ್ರ ಆಗತ್ತೆ, ಇನ್ನು 25 ವರ್ಷಗಳಲ್ಲಿ ಮುಸ್ಲಿಂ ರಾಷ್ಟ್ರ ಕನ್ವರ್ಟ್ ಆಗತ್ತೆ, ಇದೆಲ್ಲ ಯಾವ ರೀತಿಯಲ್ಲಿ ಪ್ರೊಪಗಂಡವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಈ ದೇಶ ಮುಸ್ಲಿಂ ರಾಷ್ಟ್ರ ಆಗತ್ತಾ ಅಥವಾ ಆಗಲ್ವಾ, ಈ ಎಲ್ಲಾ ವಿಚಾರಗಳನ್ನ ನಾವು ತಾರ್ಕಿಕವಾಗಿ ನೋಡ್ಬೇಕು ಮತ್ತು ಅಂಕಿಅಂಶಗಳಿಂದ ನೋಡ್ಬೇಕು. ಸುಮ್ಮನೆ ಭಾವನಾತ್ಮಕವಾಗಿ ನೋಡಿ ಕೈ ಬಿಡೋದಲ್ಲ. ಸೊ ಬಹಳ ಒಳ್ಳೆಯ ಪುಸ್ತಕ ನಾಳೆ ಬಿಡುಗಡೆ ಆಗ್ತಾ ಇದೆ MG ಹೆಗ್ಡೆ ಅವರದ್ದು, ಭಾರತ ಮುಸ್ಲಿಂ ರಾಷ್ಟ್ರ ಆಗುವುದೇ. ಈ ಪುಸ್ತಕವನ್ನ ದಯವಿಟ್ಟು ಎಲ್ಲರೂ ಕೊಂಡ್ಕೊಂಡು ಓದಿ. ಸಾಧ್ಯ ಆದ್ರೆ ನಾಳೆ ಕಾರ್ಯಕ್ರಮದಲ್ಲೂ ನೀವು ಭಾಗಿಯಾಗಿ. ನಾವು ಅಲ್ಲೇ ಸಿಗೋಣ. ಮತ್ತೆ ನೋಡ್ತಾ ಇರಿ eDina.com. ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.